ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ವಿಭಿನ್ನವಾದಂತಹ ಟಾಪಿಕ್ ತಗೊಂಡು ಬಂದಿದ್ದೀನಿ. ಸೊ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಈ ಥರ ಕಾಂಬಿನೇಷನ್ಸ್ ಇದ್ದರೆ ಸ್ವಲ್ಪ ಅಲರ್ಟ್ ಆಗಿ ರೆಮಿಡೀಸ್ ಡೆಫಿನೆಟ್ ಆಗಿ ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಬ್ಬರು ಯಾವುದೇ ಏಜ್ ಇರಲಿ, ಅಟ್ ದ ಏಜ್ ಆಫ್ 6 ಸ್ಟಾರ್ಟ್ ಆಗುತ್ತೆ. ಸೊ ನೀವು ಯಾವುದೇ ಏಜಲ್ಲಿರಿ ಮಾಡ್ಕೊಳ್ಳಿ. ಸೊ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋದಲ್ಲಿರುವಂತಹ ಮಾಹಿತಿನ ಡೆಫಿನೆಟ್ ಆಗಿ ಶೇರ್ ಮಾಡಿ. ಏಕೆ ಅಂತ ಹೇಳಿದ್ರೆ ತುಂಬ ಜನ ನಿಜ ಗೊತ್ತಿಲ್ಲದೆ ಪ್ರಾಬ್ಲಮ್ಯಾಟಿಕ್ನ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಸೊ ಬನ್ನಿ, ನಾನು ಈ ವಿಡಿಯೋದಲ್ಲಿ ನಿಮಗೆ ಯೂಶಲಿ ಪ್ರೇತ ಬಾಧೆ ಅಥವಾ ನೆಗೆಟಿವ್ ಎನರ್ಜಿ ಅಥವಾ ಯಾರಾದರೂ ನಿಮಗೆ ವಾಮ ಮಾರ್ಗದಲ್ಲಿ ವಾಮಾಚಾರವನ್ನ ಮಾಡಿಸಿದಾಗ ಹೇಗೆ ಅದು ಅಟ್ಯಾಕ್ ಆಗುತ್ತೆ ಅಂತ ನಾವು ನೋಡೋಣ. ಹುಟ್ಟಿದಾಗಿಂದ ಕೊನೆವರೆಗೂ ಇದೇ ಒಂದೇ ಚಾರ್ಟ್ ಇರುತ್ತಲ್ವಾ ಪ್ರತಿಯೊಬ್ಬರಿಗೂ. ಆದ್ರೆ ಹುಟ್ಟಿದಾಗಿಂದ ಕೊನೆಯವರೆಗೂ ಇದೇ ಚಾರ್ಟ್ ಇದ್ರೆ ಮತ್ತೆ ಮನುಷ್ಯನಿಗೆ ಹುಟ್ಟಿದಾಗ ಬಂದ ಪ್ರೇತ ಬಾಧೆ ಕೊನೆವರೆಗೂ ಇರುತ್ತಾ? ಇಲ್ಲ, ಡೆಫಿನೆಟ್ ಆಗಿಲ್ಲ. ಸೊ ಆ ಥರ ಇದ್ರೆ ಖಂಡಿತ ಲೈಫ್ ಲೀಡ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಕೆಲವೊಂದು ದಶಗಳು, ನಾನು ಹೇಳೋ ಪಾಯಿಂಟ್ಸ್ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಕೆಲವೊಂದು ದಶಗಳು ಮಾತ್ರ ನಮಗೆ ಇಂಪ್ಯಾಕ್ಟ್ ಮಾಡುತ್ತೆ. ಎಲ್ಲಾ ದಶಗಳು, ಎಲ್ಲಾ ಗ್ರಹಗಳು ಪ್ರಾಬ್ಲಮ್ಯಾಟಿಕ್ ಕೊಡೋದಿಲ್ಲ. ಈ ಚಾರ್ಟ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ಟಾರಸ್ ಲಗ್ನದಲ್ಲೇ ಮಾಂದಿ ಇದೆ. ನೆಕ್ಸ್ಟ್ 3ನೇ ಮನೆಯಲ್ಲಿ ಚಂದ್ರ, ಪುಷ್ಯ ನಕ್ಷತ್ರ. ಸೊ 5ನೇ ಮನೆ ಕೇತು. ನೆಕ್ಸ್ಟ್ 7th ಹೌಸಲ್ಲಿ ಶನಿ, ಸ್ಕಾರ್ಪಿಯೋ. ಡೇಟ್ ಆಫ್ ಬರ್ತ್ ಬೇಕಾ ನಿಮಗೆ? 11th ಮಾರ್ಚ್ 1987, ಬ್ಯಾಂಗ್ಳೂರ್ ಬರ್ತ್ ಪ್ಲೇಸ್. ಟೈಮ್ ನಾನು ಕೊಡ್ತಾ ಇಲ್ಲ. ಸೊ ಲಗ್ನ ಸೆಟ್ ಮಾಡ್ಕೊಳ್ಳಿ ಋಷಭ ಲಗ್ನಕ್ಕೆ. ನೆಕ್ಸ್ಟ್ ವೀನಸ್ ಇನ್ ದ ಸೈನ್ ಆಫ್ ಕ್ಯಾಪ್ರಿಕಾನ್. ಮರ್ಕ್ಯುರಿ ರೆಟ್ರೋ, ಇದನ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಮರ್ಕ್ಯುರಿ ರೆಟ್ರೋ ವಿತ್ ಸನ್. ಅದಾದ ನಂತರ ಜುಪಿಟರ್ ರಾಹು, ಗುರು ರಾಹು ಕಾಂಬಿನೇಷನ್, ಗುರು ಚಾಂಡಾಳ ಕಾಂಬಿನೇಷನ್ ಕೂಡ ಇದೆ. ಸೊ ಹಾಗಾಗಿ ಇದು D1 ಚಾರ್ಟು. D1 ಅಲ್ಲೇ ಇಂಡಿಕೇಟ್ ಮಾಡ್ಬಿಡುತ್ತೆ. ಸೊ D9 ಹೋಗೋ ಅವಶ್ಯಕತೆ ಇಲ್ಲ. ಬಟ್ ಈ ಚಾರ್ಟ್ ಅಲ್ಲಿ D9 ಅಲ್ಲೂ ಕೂಡ ಇದೆ. ಓಕೆನಾ? ಸೊ ನಾನು ಇಲ್ಲಿ D9 ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ಪ್ರೇತ ಬಾಧೆ ಅಥವಾ ನೆಗೆಟಿವ್ ಎನರ್ಜಿ ಅಥವಾ ಯಾರಾದರೂ ನಿಮಗೆ ವಾಮ ಮಾರ್ಗ ವಾಮಾಚಾರ ಮಾಡಿಸ್ತಾರೆ ಅಥವಾ ಅದು ನಿಮ್ಗೆ ಅಟ್ಯಾಕ್ ಆಗುತ್ತೆ ಅಥವಾ ಆ ಆ ಪೀರಿಯಡ್ ಟೈಮಲ್ಲಿ ನಿಮಗೆ ಕೆಟ್ಟ ಮನೆ ಮೀನ್ಸ್ ಸೊ ತುಂಬ ನೆಗೆಟಿವ್ ಎನರ್ಜಿ ಇರುವಂತಹ ಮನೆ, ವಾಶ್ರೂಮ್ಸ್ ಸರಿಯಾಗಿ ಇಲ್ಲದೆ ಇರುವಂತಹ ಮನೆ, ಈ ಥರ ಮನೆ ಸಿಗುತ್ತೆ. ಪ್ರೇತ ಬಾಧೆ ಯಾರಿಗೆ ಅಟ್ಯಾಕ್ ಆಗಿದೆ ಅದು ತಿಳ್ಕೊಳ್ಳೋದು ಹೇಗೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ರೆಮಿಡಿ ಕೊಟ್ಟಿದ್ದೀನಿ. ಅದು ಹೋಗಿ ಇದೇ ವಿಡಿಯೋಸಲ್ಲಿ ಹೋಗಿ ನೋಡಿ, ಸಿಗುತ್ತೆ. ಇದು ಪ್ರೇತ ಬಾಧೆ ಕಾಂಬಿನೇಷನ್ಸು ಮತ್ತೆ ಬರುವಂತಹ ಸಮಯ. ಓಕೆನಾ? ಹಾಗಾಗಿ ನೋಡಿ, ಫಸ್ಟ್ ಆಫ್ ಆಲ್ ಲಗ್ನ ಲಾರ್ಡು, ಅಸೆಂಡೆಂಟ್ ಲಾರ್ಡು ಮಸ್ಟ್ ಅಂಡ್ ಶುಡ್. ಸೊ ಅಸೆಂಡೆಂಟ್ ಲಾರ್ಡ್ ಏನಾದರೂ 6, 8, 12 ಅಲ್ಲಿ ಇದ್ರೆ ಬರುವ ಸಾಧ್ಯತೆ ಇದೆ. ನನ್ನ ಕಂಡೀಷನ್ ಸಪ್ಲೈ ಹೇಳ್ತಾ ಇದ್ದೀನಿ, ಬರುವ ಸಾಧ್ಯತೆ. ಅದರಲ್ಲಿ ಉಚ್ಚ ಇದ್ರೆ ಕಡಿಮೆ ಅಸೆಂಡೆಂಟ್ ಲಾರ್ಡ್. ಸೊ ನೀಚ ಏನಾದರೂ ಇದ್ರೆ ಸ್ವಲ್ಪ ಪ್ರಮಾಣ ಜಾಸ್ತಿ ಇರುತ್ತೆ. ಇದು ಫಸ್ಟ್, ಇದು ಇಂಡಿಕೇಶನ್. 100% ಲಗ್ನಾಧಿಪತಿ 6, 8, 12 ಅಲ್ಲಿ ಇದ್ದಾರೆ ಮೇಡಮ್, ನಂಗೆ ಬಂದ್ಬಿಡ್ತಾರೆ, ಆ ಥರ ಅಲ್ಲ. ಕಂಡೀಷನ್ ಸಪ್ಲೈ ಅಂತಾನೆ ಹೇಳ್ತಾ ಇದ್ದೀನಿ. ಸೊ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಜನ್ಮ ಜಾತಕದಲ್ಲಿ ಚಂದ್ರ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ಯೋಗಗಳು ಸಿಗೋದಿಲ್ಲ ಅಂತ ನಾನು ಹೇಳಿದ್ದೀನಿ. ಅದರ ಜೊತೆಗೆ ಈ ಜಾತಕಕ್ಕೆ ಪೂರ್ತಿ ಪ್ರಮಾಣದ ಕೇಮದ್ರೋಮ ಯೋಗ ಆಕ್ಟಿವೇಟ್ ಆಗಿದೆ. ಈ ಜಾತಕಕ್ಕೆ ಪೂರ್ತಿ ಪ್ರಮಾಣದ, ಅಂದ್ರೆ ಚಂದ್ರನ ಹಿಂದೆ ಮುಂದೆ ಯಾವುದು ಸಪೋರ್ಟ್ ಇಲ್ಲ. ಸೊ ಹಾಗಾಗಿ ಮೂನ್ ಚಾರ್ಟ್ ಅಲ್ಲಿ ಮೂನ್ ಚಂದ್ರ ಗ್ರಹದ್ದು ಸೊ 100% ಚೆನ್ನಾಗಿರ್ಬೇಕು. ಚಂದ್ರ ಅಫೆಕ್ಟ್ ಆಗಿರಬಾರ್ದು. ಜನ್ಮ ಜಾತಕದಲ್ಲಿ ಲಗ್ನ ಮತ್ತೆ ಚಂದ್ರ ಈ ಎರಡು ಗ್ರಹಗಳೇನಾದ್ರೂ ಅಫೆಕ್ಟ್ ಆಗಿದ್ರೆ, ಚಂದ್ರ ಅಫೆಕ್ಟ್ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ ಅಗೇನ್ 6, 8, 12 ಕಾಂಬಿನೇಷನ್ನು. ಸೊ ನೀಚ. ಸೊ ತಗೊಳ್ಳಿ, ಇದೆರಡು ಪಾಯಿಂಟ್ ಅರ್ಥ ಆಯ್ತಲ್ಲ ನಿಮ್ಗೆ? ಓಕೆ. ನೆಕ್ಸ್ಟ್ 3ನೇ ಪಾಯಿಂಟು, ಇಲ್ಲಿ ಈ ಚಾರ್ಟ್ ಅಲ್ಲಿ ಕೇಮದ್ರೋಮ ಆಗಿದೆ. ಇವ್ರಿಗೆ ಪ್ರೇತ ಬಾಧೆ ಅಟ್ಯಾಕ್ ಆಗಿದ್ದು ನಿಜ ಆಗಿತ್ತು. ಸೊ ಈಗ ದಶ ಚೇಂಜ್ ಆಗಿದೆ, ಈಗ ಅದು ಕ್ಲಿಯರ್ ಆಗುತ್ತೆ. ಓಕೆನಾ? ಹಾಗಾಗಿ ಅಂಡ್ 2ನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಅಂದ್ರೆ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ಇದು ಫಸ್ಟ್ ಸ್ಟೆಪ್. ಓಕೆ, ಸೊ ಕಾಂಬಿನೇಷನ್ಸ್ ಏನೇನು ಬರುತ್ತೆ ಅಂತ ಹೇಳಿ. ಸೆಕೆಂಡ್ ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ, ಜಾತಕದಲ್ಲಿ ಸ್ಕ್ರೀನ್ ನಾನು ಬರಿತಾನೆ ಇರ್ತೀನಿ, ಸೊ ಅದಕ್ಕೆ ಅದು ಸ್ವಲ್ಪ ಇದಾಗುತ್ತೆ, ನೋಡ್ಕೊಳ್ಳಿ. ಶನಿ ಚಂದ್ರ, ಶನಿ ರಾಹು ಚಂದ್ರ, ಇದು 2 ಪಾಯಿಂಟ್. ಅಂದ್ರೆ ಇದೇನಾದ್ರೂ ಹೆವಿ ಇದ್ರೆ ಚಾರ್ಟ್ ಅಲ್ಲಿ, ಜನ್ಮ ಜಾತಕದಲ್ಲಿ ಈ ಕಾಂಬಿನೇಷನ್ಸ್ ಏನಾದ್ರೂ ಇದ್ರೆ ಇವರಿಗೆ ಅಟ್ಯಾಕ್ ಆಗುವ ಸಾಧ್ಯತೆ ಹೆಚ್ಚು ಇರುತ್ತೆ.
ಸಾಧ್ಯತೆ ಕಂಡೀಷನ್ ಸಪ್ಲೈ ಹೇಳ್ತಾ ಇದ್ದೀನಿ. ಯಾವಾಗ ಅಂತ ಫೈನಲ್ ಸ್ಟೇಟ್ಮೆಂಟ್ಗೆ ನಾವು D9 ನೋಡಿ ಡಿಸಿಷನ್ ತಗೋಬೇಕು. ಕ್ಲಿಯರಾ? ಬಟ್ ಈ ಚಾರ್ಟಲ್ಲಿ D1, D9, D10 ಕಂಪ್ಲೀಟ್ ಆಗಿದೆ. ಅದು ಫೇಸ್ ಮಾಡಿದ್ದಾರೆ ಅವರು. ಹಾಗಾಗಿ ಎಲ್ಲರಿಗೂ ಹುಟ್ಟಿದಾಗಿಂದ ಸಾಯೋವರೆಗೂ ಎಲ್ಲರಿಗೂ ಇರುತ್ತೆ ಕಾಂಬಿನೇಷನ್ಸ್, ಎಲ್ಲರಿಗೂ ಬರೋದಿಲ್ಲ. ಚಂದ್ರ ರಾಹು ಇರೋರು ಎಲ್ಲರಿಗೂ ಬರೋದಿಲ್ಲ. ಸೊ ಅದನ್ನೇ ಹೇಳ್ತಾ ಇದ್ದೀನಿ, ಇದು ಕೂಡ ಸಾಧ್ಯತೆ ಇರುತ್ತೆ. ಓಕೆನಾ? ನೆಕ್ಸ್ಟ್, ಕೇತು ನಕ್ಷತ್ರಗಳು ಅಶ್ವಿನಿ, ಮುಖ, ಮೂಲ. ನೆಕ್ಸ್ಟ್, ಬುಧನ ನಕ್ಷತ್ರಗಳು. ಸೊ ರೇವತಿ, ಜ್ಯೇಷ್ಠ, ಆಶ್ಲೇಷ. ಈ 2 ನಕ್ಷತ್ರಗಳು, ಕೇತು ನಕ್ಷತ್ರಗಳು, ಬುಧನ ನಕ್ಷತ್ರಗಳು ಫಸ್ಟ್ ಪ್ಲೇಸಲ್ಲಿ ಇರುತ್ತೆ. ಹಂಗಾರೆ ಬೇರೆ ನಕ್ಷತ್ರ ಇರೋರಿಗೆ ಬರಲ್ವಾ? ಬರುತ್ತೆ. ಇದು ಫಸ್ಟ್ ಪ್ಲೇಸಸ್ ಅಲ್ಲಿ ಇರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಅದಾದ ನಂತರ ಶನಿ ನಕ್ಷತ್ರಗಳು. ಸೊ ಅದರಲ್ಲೂ ನಿಮ್ಗೆ ಅನುರಾಧ ಮತ್ತೆ ಸೊ ಮೀನರಾಶಿಯಲ್ಲಿ ಇರುವಂತಹ ಈ ಶನಿ ನಕ್ಷತ್ರಗಳು ಇರುತ್ತೆ. ಅದರಲ್ಲಿ ಅನುರಾಧದಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣ ಹೆಚ್ಚಿರುತ್ತೆ ಕಂಪೇರಿಂಗ್ ಟು ಸೊ ಅದರ್ ಪ್ಲೇಸಸ್. ಇದು ಕ್ಲಿಯರ್ ಆಯ್ತಾ? ನಕ್ಷತ್ರಗಳು ಮತ್ತು ಕಾಂಬಿನೇಷನ್ಸು. ಈಗ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಹೇಳ್ತಾ ಇದ್ದೀನಿ. ಈಗ ಜನ್ಮ ಜಾತಕದಲ್ಲಿ ಈ ತರ ಕಾಂಬಿನೇಷನ್ಸ್ ಇಲ್ಲ ಮೇಡಮ್, ಸೊ ಪ್ರೇತ ಬಾಧೆ ಆದ್ರೂ ಇದೆ ಅಂತ ಹೇಳಿದ್ರೆ, ನಿಮಗೆ ನಡೆಯುತ್ತಾ ಇರುವಂತಹ ದಶದ ಅಧಿಪತಿ ಈ ನಕ್ಷತ್ರಗಳಲ್ಲಿ ಕೂತಿರಬಹುದು. ಅದರರ್ಥ ಮೇಷರಾಶಿ ಅಶ್ವಿನಿ ನಕ್ಷತ್ರದಲ್ಲಿ ಯಾರಿಗೋ ದಶ ನಡೀತಿದೆ, ಕೂತಿದೆ ಅಂದ್ರೆ ಇವ್ರಿಗೆ ಸಾಧ್ಯತೆ ಹೆಚ್ಚು ಇರುತ್ತೆ. ಸೊ ಹಾಗಾಗಿ ಬುಧನ ನಕ್ಷತ್ರಗಳು ಮತ್ತೆ ಕೇತುವಿನ ನಕ್ಷತ್ರಗಳು. ಸೊ ಬುಧ ಬಂದು ಸೈಕಾಲಜಿಕಲ್ ಇಶ್ಯೂಸ್ನ ಕೊಟ್ಬಿಡುತ್ತೆ. ಕೇತು ಬಂದು ಸೊ ಡಿಟ್ಯಾಚ್ಮೆಂಟ್ ಆಗಿರಬಹುದು, ಅಥವಾ ಪ್ರೀವಿಯಸ್ ಸಬ್ ಕಾನ್ಶಿಯಸ್ ಮೈಂಡ್ ಡಿಸ್ಟರ್ಬ್ ಮಾಡ್ಕೊಳ್ಳೋದಾಗಿರಬಹುದು, ಇದೆಲ್ಲ ಹೆಚ್ಚಿರುತ್ತೆ. ಇನ್ನು ಶನಿ ಚಂದ್ರ ಕಾಂಬಿನೇಷನ್ಸ್ ಬಂದು ಸೊ ವಿಷಯೋಗ ಅಂತ ಏನ್ ಹೇಳ್ತೀವಿ, ಮೈಂಡ್ ಯಾವಾಗ್ಲೂ ಡಿಸ್ಟರ್ಬೆನ್ಸ್ ಇರುತ್ತೆ, ಏನೋ ಯೋಚನೆಯಲ್ಲಿ ಇರ್ತೀರಾ, ದುಃಖದಲ್ಲಿರ್ತೀರಾ. ಸೊ ಹಾಗಾಗಿ ಅದಕ್ಕೋಸ್ಕರನೇ ಯಾರಿಗೆ ಜನ್ಮ ಜಾತಕದಲ್ಲೇ ಶನಿ ಚಂದ್ರ ಇದೆಯೋ ಅವ್ರಿಗೆ ಸಾಡೆ ಸಾತಿ ಇಂಪ್ಯಾಕ್ಟೇ ಇರಲ್ಲ. ಯಾಕಂದ್ರೆ ಹುಟ್ಟಿದಾಗ್ಲೇ ಅವ್ರಿಗೆ ಸಾಡೆ ಸಾತಿ ಇರುತ್ತೆ. ಸೊ ಹಾಗಾಗಿನೇ ಟ್ರಾನ್ಸಿಟ್ ಅಲ್ಲಿ ಸಾಡೆ ಸಾತಿ, ಫಾರ್ ಎಕ್ಸಾಂಪಲ್ ಈ ಕಾಂಬಿನೇಷನ್ಸ್ ಇದೆ, ಈ ನಕ್ಷತ್ರಗಳಲ್ಲಿ ದಶ ನಡೀತಾ ಇದೆ ಅಂದಾಗ ಟ್ರಾನ್ಸಿಟ್ ಅಲ್ಲಿ ಸಾಡೆ ಸಾತಿ ಬರುತ್ತೆ ನೋಡಿ, ಅದು ತುಂಬಾ ತುಂಬಾ ಬ್ಯಾಡ್ ಪೀರಿಯಡ್ ಅಂತಾನೆ ಹೇಳಬಹುದು. ಸೊ ಹಾಗಾಗಿ ಸೊ ಈ ಚಾರ್ಟ್ಗೂ ನೋಡಿ, ಈ ಚಾರ್ಟ್ಗೆ ಇಲ್ಲಿ ತುಂಬಾ ಲೇಟ್ ಮ್ಯಾರೇಜ್ ಆಗಿದೆ. ಈಗ 39 ಏಜ್ ಆಗಿದೆ ಇವ್ರಿಗೆ. ಮದ್ವೆ ಆಗಿರೋದೇ ಆಫ್ಟರ್ 33 ಆಗಿದೆ ಇವ್ರಿಗೆ. ಸೊ ಹಾಗಾಗಿ 33 ಏಜ್ಗೆ ಮದ್ವೆ ಆಗಿದೆ. ಮ್ಯಾರೇಜ್ ಇಲ್ಲ, ಆಲ್ರೆಡಿ ಡಿಸ್ಟರ್ಬೆನ್ಸ್ ಇದೆ. ಯಾಕೆ? ಸಪ್ತಮದಲ್ಲಿ ಶನಿ ಇರೋದಕ್ಕ ಅಂತ ಹೇಳಿದ್ರೆ ಅಲ್ಲ, ಸಪ್ತಮದಲ್ಲಿ ಶನಿ ಇರೋದಕ್ಕೆ ಡಿಲೇ ಮ್ಯಾರೇಜ್ ಇದೆ. ಬಟ್ ಅಗೇನ್ ಮಾರ್ಸ್ ಎಲ್ಲಿದೆ? ಸೊ ಮಾರ್ಸ್ ಎಲ್ಲಿದೆ ನೋಡಿ, ಅಗೇನ್ ದ ಡೆಸ್ಪಾಸಿಟರ್ ಹೋಗಿ 12th ಹೌಸಲ್ಲಿ ಕೂತಿದೆ. ಹಾಗಾಗಿ ಇವ್ರಿಗೆ ಡಿಲೇ ಮ್ಯಾರೇಜ್ ಇದೆ. D9 ಕೂಡ ಫೇವರಬಲ್ ಇಲ್ಲ. ಈಗ ಆಲ್ರೆಡಿ ಮ್ಯಾರೇಜ್ ಪ್ರಾಬ್ಲಮ್ ಆಗಿದೆ, ಅದು ಬಿಡಿ, ಅದು ಸಪ್ರೇಟ್. ಸೊ ಇಲ್ಲಿ ಬನ್ನಿ. ಸೊ ಹಾಗೆ ಇದು ಪ್ರೇತ ಬಾಧೆ ಕಾಂಬಿನೇಷನ್ಸ್ ಮಾತಾಡ್ತಾ ಇದೀವಲ್ಲ, ಅದಕ್ಕೋಸ್ಕರ ಬುಧನ ನಕ್ಷತ್ರಗಳು ಕೇತುವಿನ ನಕ್ಷತ್ರಗಳಲ್ಲಿ ಕೂತಿರುವಂತಹ ದಶ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಅದಕ್ಕೆ ಹೇಳ್ತೀನಿ, ಮೇಷರಾಶಿ ಅಶ್ವಿನಿ ನಕ್ಷತ್ರದವ್ರು ಯಾರಾದ್ರೂ ವಿಡಿಯೋ ನೋಡ್ತಿದ್ರೆ ನಿಮಗೇನಾದ್ರೂ ಕಾಂಬಿನೇಷನ್ಸ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳೇಬೇಕು. ಮುಖ ನಕ್ಷತ್ರ ಅಥವಾ ಮಾಘ ನಕ್ಷತ್ರಕ್ಕಿಂತ ಹೆವಿ ಪ್ರಾಬ್ಲಮ್ಯಾಟಿಕ್ ಸೊ ಅಶ್ವಿನಿ ಸ್ಟಾರ್ಟಿಂಗ್ ಆಫ್ ದ ನಕ್ಷತ್ರ. ಅಗೈನ್ ಬುಧನ ನಕ್ಷತ್ರಗಳು ಮತ್ತೆ ಕೇತುವಿನ ನಕ್ಷತ್ರಗಳು ಗಂಡಾಂತ ಪೀರಿಯಡ್ ಅಲ್ಲಿ ಇರುತ್ತೆ. ಗಂಡಾಂತ ಅಂತ ಹೇಳಿದ್ರೆ ಸೊ ವಾಟರ್ ಸೈನ್ ನ ಮುಗಿಸ್ಕೊಂಡು ಸೊ ಫೈರಿ ಸೈನ್ಗೆ ಎಂಟರ್ ಆಗ್ತಾ ಇರುವಂತಹ ನಕ್ಷತ್ರಗಳು. ಸೊ ಗಂಡಾಂತದಲ್ಲಿ ಇದ್ದಾಗ್ಲೂ ಕೂಡ ಇದು ಆಗುತ್ತೆ. ಸೊ ಇದು ಈ ಒಂದು ಕಾಂಬಿನೇಷನ್ಸ್ ಕೂಡ ಇರುತ್ತೆ. ಈ ಚಾರ್ಟ್ ಅಲ್ಲಿ ಫಸ್ಟ್ ಸ್ಟೆಪ್ ಏನು ನಾವು ಮಾತಾಡಿದ್ದು, ಲಗ್ನಾಧಿಪತಿ 6, 8, 12 ಅಲ್ಲಿ ಇದ್ದಾರಾ? ಇಲ್ಲ. ಸೊ ಹಂಗಾಗಿ ಇಲ್ಲಿದ್ದಾರೆ. ನೆಕ್ಸ್ಟ್, ಲಗ್ನಾಧಿಪತಿ ಯಾರ ಜೊತೆ ಇದ್ದಾರೆ? ಶನಿ ಜೊತೆ ಇದ್ದಾರೆ. ಅಂದ್ರೆ ಇಲ್ಲಿ ಶುಕ್ರ ಶನಿ ಕಾಂಬಿನೇಷನ್ ಬರುತ್ತೆ ನೋಡಿ. ಶನಿ ಮನೆ ಅಲ್ವಾ, ಶುಕ್ರ ಶನಿ ಕಾಂಬಿನೇಷನ್ ಬರುತ್ತೆ. ಸೊ ಇದಾಯ್ತಾ? ನೆಕ್ಸ್ಟ್ ಮೇಜರ್ ಆಗಿ ನಾವು ಗಮನಿಸ್ಬೇಕಾಗಿರೋದು ಈ ಜಾತಕಗಳಿಗೆ ಸೊ ಚಂದ್ರ ರಾಹು, ನೆಕ್ಸ್ಟ್ ಶನಿ ರಾಹು, ಟ್ರೈನ್ ಕೂಡ ಕನೆಕ್ಟ್ ತಗೊಳ್ಳಿ. ನೀವು ಕೇಳ್ಬೋದು, ಇಲ್ಲಿ ಗುರು ಇದಾರಲ್ಲ ಮೇಡಮ್, ಗುರು ನೋಡ್ತಾ ಇದ್ದಾರೆ, ಕಾಪಾಡ್ತಿದ್ದಾರೆ. ಹಾ, ಗುರು ನೋಡ್ತಾ ಇರೋದಕ್ಕೆ, ಕಾಪಾಡ್ತಾ ಇರೋದಕ್ಕೆ ಅವ್ರಿಗೆ ಆ ಪೀರಿಯಡ್ ಇಂದ ಆಚೆ ಬರಕ್ಕಾಗತ್ತೆ. ಇಲ್ಲಾಂದ್ರೆ ಕಂಪ್ಲೀಟ್ ಬೆಡ್ ರಿಡನ್ ಆಗ್ತಾರೆ, ಅಥವಾ ತುಂಬಾನೇ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಆದ್ರೆ ಇಲ್ಲಿ ಅಗೇನ್ ಗುರು ರಾಹು ಕಾಂಬಿನೇಷನ್ಸ್ ಇರೋದ್ರಿಂದ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಗುರು ತನ್ನ ಪೂರ್ತಿ ಪ್ರಮಾಣದ ಫಲನ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ. ಕೊಡ್ಬೇಕಂದ್ರೆ ದಶ ಇರ್ಬೇಕಲ್ಲ, ಅದು ನವಾಂಶದಲ್ಲಿ ಕೂಡ ನಾವು ನೋಡ್ಬೇಕಾಗತ್ತೆ. ನವಾಂಶದಲ್ಲಿ ಅವ್ರಿಗೆ ಇಲ್ಲಿದೆ, ಮೇಷದಲ್ಲಿದೆ. ಸೊ ಅಗೈನ್ ಅಲ್ಲಿ ಕೂಡ ಪ್ರಾಬ್ಲಮ್ಯಾಟಿಕ್ ಇದೆ. ಸೊ ಹಾಗಾಗಿ ಗುರು ಚಾಂಡಾಳ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಉಪಕಾರಿ, ತಮಗ್ ತಾವು ಅಪಕಾರಿ, ಅಥವಾ ತಮ್ಮ ಕುಟುಂಬಕ್ಕೆ ಸ್ವಲ್ಪ ಯಾವಾಗ್ಲೂ ಪ್ರಾಬ್ಲಮ್ಯಾಟಿಕ್ ಇರುತ್ತೆ. ಹಾಗಾಗಿ ಸೊ ಇಲ್ಲಿ ಇವರಿಗೆ ಪ್ರೇತ ಬಾಧೆ ಅಟ್ಯಾಕ್ ಆಗಕ್ಕೆ ಸೊ ಚಂದ್ರ ರಾಹು ಕಾಂಬಿನೇಷನ್ ಇದೆ, ಶನಿ ಚಂದ್ರ ಕಾಂಬಿನೇಷನ್ ಇದೆ. ಚಂದ್ರ ರಾಹು ಇರೋದಕ್ಕೆ ಓವರ್ ಥಿಂಕಿಂಗು ಒಂದ್ ಸ್ವಲ್ಪ 1% ಇದೆ, 100% ಥಿಂಕಿಂಗ್ ಮಾಡಿರ್ತಾರೆ.
ಸೊ ಶನಿ ಚಂದ್ರ ಇರೋದಕ್ಕೆ ಹೇಳಲಾ ಬೇಡವಾ, ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಾ ಇರುತ್ತೆ, ಬೇಡವಾ ಇರುತ್ತೆ. ಓಕೆ ಓಕೆ, ಇದು ಹುಟ್ಟಿದಾಗಿಂದನೂ ಇದೆ. 87 ಬಾರ್ನ್ ಅಲ್ಲ, ಹುಟ್ಟಿದಾಗಿಂದನೂ ಇದೆ. ಯಾವಾಗ ಆಕ್ಟಿವೇಟ್ ಆಗುತ್ತೆ ಅದು ಪಾಯಿಂಟ್. ನಂಬರ್ 1 ಸಾಡೆ ಸಾತಿ ನಡೆಯುವಾಗ ಆಗುತ್ತೆ. ನಂಬರ್ 2 ಇಲ್ಲಿ ಹೇಳಿದ್ದೀನಲ್ಲ ಈ ದಶಗಳಲ್ಲಿ, ಕೇತು ದಶ, ಅಂತರ್ದಶ, ಬುಧ ದಶ, ಅಂತರ್ದಶ. ಈ ವ್ಯಕ್ತಿಗೆ 2017ಕ್ಕೆ ಕೇತು ಮಹಾದಶ ಬಂದಿದೆ, 7 ವರ್ಷ ಇರುತ್ತೆ. ಸೊ ಹಾಗಾಗಿ ಕೇತು ದಶದಲ್ಲಿ ಇವ್ರಿಗೆ ಅಟ್ಯಾಕ್ ಆಗಿದೆ. ಅಗೇನ್ ಕೇತು ನೋಡಿ ಎಲ್ಲಿ ಕೂತಿದೆ, 5th ಹೌಸ್ ಕೇತು ಅಂತಲ್ಲ ಇದು. ಸೊ ಅಗೇನ್ ಕೇತು 5th ಹೌಸ್ ಅಲ್ಲಿ ಕೂತಿದೆ. ಅಗೇನ್ ಮರ್ಕಿರಿ ಕೇತು ಕೂಡ ಆಕ್ಟಿವೇಟ್ ಆಯ್ತು. ಅವಾಗ್ಲೇ ಅವ್ರಿಗೆ ಮದ್ವೆ ಬೇರೆ ಆಗಿದೆ. ಸೊ ಅದ್ರ ಹಿಂದಿನ ದಶದಲ್ಲಿ ಜಸ್ಟ್ ಮದ್ವೆ ಆಗಿದೆ. ಸೊ ಮದ್ವೆ ಆದ ಸ್ವಲ್ಪ ದಿನಕ್ಕೆ ಕೇತು ಆಕ್ಟಿವೇಟ್ ಈ ದಶದಲ್ಲಿ ಬೇರೆ ಆಗಿದೆ. 7 ಇಯರ್ಸ್ ದಶ ಕಂಪ್ಲೀಟ್ಲಿ ತುಂಬಾನೇ ಪ್ರಾಬ್ಲಮ್ಯಾಟಿಕ್ ಆಗಿದೆ. ಭುಕ್ತಿಗಳು ಬಂದಾಗ ಸ್ವಲ್ಪ ಸುಧಾರಿಸ್ಕೋತಾರೆ, ಮತ್ತೆ ದಶ ಪ್ರಾಬ್ಲಮ್ ಇರೋದ್ರಿಂದ ದಶ ಅಗೇನ್ D10 ಅಲ್ಲಿ ದಶ ಕೂಡ ಸ್ಕಾರ್ಪಿಯೋ, ಕೇತು ಕೂಡ ಅಗೇನ್ ಸ್ಕಾರ್ಪಿಯೋದಲ್ಲೇ ಇದೆ. ಅವ್ರಿಗೆ ತುಂಬಾನೇ ಸಫರಿಂಗ್, ಹೆದರಿಕೆ, ಭಯ, ಸೊ ಯಾರೋ ಬಂದ ಹಾಗೆ, ನಿಮ್ಗೆ ಮಾತಾಡಿಸ್ದ ಹಾಗೆ, ಅಥವಾ ಈ ತರ ಇಮ್ಯಾಜಿನರಿ ಇಲ್ಯೂಷನ್ ಇದೆಲ್ಲವೂ ಕ್ರಿಯೇಟ್ ಆಗಿರುತ್ತೆ. ಮತ್ತೆ ಮರವು, ಸೊ ಒಂದ್ 2-3 ಸಾರಿ ಚೆಕ್ ಮಾಡೋದು, ಅಂದ್ರೆ ಕರೆಕ್ಟಾಗಿ ಲಾಕ್ಸ್ ಕರೆಕ್ಟಾಗಿ ಹಾಕಿದ್ಯಾ ಇಲ್ವಾ, ಮತ್ತೆ ನಾ ಏನ್ ಹೇಳ್ದೆ ಅಂತ ಮರ್ತೋಗೋದು. ಸೊ ಈ ತರ ಮರವು ಹೆಚ್ಚು ಕ್ರಿಯೇಟ್ ಆಗುತ್ತೆ ಈ ತರ ಪೀರಿಯಡ್ ಆಫ್ ಟೈಮ್ ಅಲ್ಲಿ, ಪ್ರೇತ ಬಾಧೆ ಯಾರಿಗಾದ್ರೂ ಅಟ್ಯಾಕ್ ಆಗಿದ್ರೆ. ಸೊ ಹಾಗಾಗಿ ನೆಕ್ಸ್ಟ್ ಪಾಯಿಂಟ್ ಬರೋಣ, ಇನ್ನೇನೇನು ಕಾಂಬಿನೇಷನ್ಸ್ ಇರುತ್ತೆ ಪ್ರೇತ ಬಾಧೆಗೆ ಅಂತ ಹೇಳಿ. ಸೊ ಸಾಡೆ ಸಾತಿ ಬಂದಾಗ ತುಂಬಾ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಇಲ್ಲಿ ಅಷ್ಟಮ ಚಂದ್ರನ ಪ್ರಕಾರ ಅಷ್ಟಮ ಸಾಡೆ ಸಾತಿ ಇತ್ತಲ್ವಾ ಲಾಸ್ಟ್ ಈಗ 8 ಇಯರ್ಸ್ ಬ್ಯಾಕ್, ಇಲ್ಲಿ ಹೆವಿ ಪ್ರಾಬ್ಲಮ್ ಮಾಡ್ಕೊಬಿಟ್ಟಿದ್ದಾರೆ ಅವರು. ತುಂಬಾ ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್. ಹಾಗಾಗಿ ಇಷ್ಟು ಕ್ಲಿಯರ್ ಆಯ್ತಾ? ಈಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ, ನೀಟಾಗಿ ಕೇಳಿಸ್ಕೊಳ್ಳಿ. ಪ್ರೇತ ಬಾಧೆ ಯಾಕೆ ಕೆಲವ್ರಿಗೆ 10 ವರ್ಷ ಇರುತ್ತೆ, 20 ವರ್ಷ ಇರುತ್ತೆ, ಓ ಇಲ್ಲ ಬ್ಲಡ್ ಅಲ್ಲೇ ಇದೆ ಹೋಗಲ್ಲ. ಯಾವಾಗ ಯಾವ ಕಾಂಬಿನೇಷನ್ಸ್ ಅಂದ್ರೆ ಲಗ್ನದಲ್ಲಿ ಮಾಂದಿ ಅಥವಾ ಮಾಂದಿಯ ಅಧಿಪತಿ ಲಗ್ನದಲ್ಲಿ. ಅರ್ಥ ಮಾಡ್ಕೊಳ್ಳಿ, ಲಗ್ನದಲ್ಲಿ ಮಾಂದಿ, ಈ ಜಾತಕನಿಗೆ ಲಗ್ನದಲ್ಲಿನೇ ಮಾಂದಿ ಇರೋದ್ರಿಂದ ಇದು ಹೋಗೋದಿಲ್ಲ. ಆ ದಶಕ್ಕೆ ಹೋಗಿರುತ್ತೆ. ಸೊ ಪುನಃ ಭುಕ್ತಿಗಳು ಬಂದಾಗ ಆಕ್ಟಿವೇಟ್ ಆಗುತ್ತೆ. ರೆಮಿಡೀಸ್ ಕೀಪ್ ಆನ್ ಮಾಡ್ತಿರ್ಬೇಕು. ರೆಮಿಡೀಸ್ ಇದೆ. ನೆಕ್ಸ್ಟ್ ಎರಡನೇ ಪಾಯಿಂಟ್, ಫಾರ್ ಎಕ್ಸಾಂಪಲ್ ಮಾಂದಿ ಏನಾದ್ರೂ 7th ಹೌಸ್ ಅಲ್ಲಿ ಇತ್ತು ಅಂತ ಅನ್ಕೊಳ್ಳೋಣ, ಈ ಮಾರ್ಸ್ ಏನಾದ್ರು ಲಗ್ನದಲ್ಲಿ ಕೂತಿದ್ರು ಕೂಡ ಅವ್ರಿಗೆ ಸೊ ಇದು ಹೋಗೋದಿಲ್ಲ, ಅಂದ್ರೆ ಕಂಟಿನ್ಯೂ ಆಗುತ್ತೆ. ಮಾಂದಿ ಗುಳಿಕ ಶನಿಯ ಮಕ್ಕಳು. ಸೊ ಮಾಂದಿ ಮತ್ತೆ ಗುಳಿಕ ಎರಡೂ ದಶ ಅಥವಾ ಎರಡು ಆ ಗ್ರಹ ಕೂತಿರೋ ಪೀರಿಯಡ್ ನಡೆಯುವಲ್ಲಿ ಲೈಫು ಈ ತರ ಇರುತ್ತೆ. ಸೊ ಅಂದ್ರೆ ತುಂಬಾನೇ ಅಬ್ಸ್ಟಕಲ್ಸ್ ಇರುತ್ತೆ. ಒಂದು ಹೆಲ್ತ್ಗೆ ಲಗ್ನದಲ್ಲಿ ಮಾಂದಿ ತುಂಬಾನೇ ಬ್ಯಾಡ್ ಕಾಂಬಿನೇಷನ್ ಆಗಿರುತ್ತೆ. ಸೊ ಈ ಜಾತಕದಲ್ಲಿ ಸೊ ಪ್ರೇತ ಬಾಧೆ ಕ್ಲಿಯರ್ ಆಗಿ ಇರೋ ಕಾಂಬಿನೇಷನ್ಸ್ ಎಲ್ಲ ಇದೆ. ಅಂಡ್ ಈಗ ಇದು D1 ಚಾರ್ಟ್ ಆಯ್ತಲ್ಲ, ಸ್ವಲ್ಪ D9ಗೆ ಇಲ್ಲಿ ಕಾಂಬಿನೇಷನ್ಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನಿಮ್ಗೆ. ಸೊ D9 ಅಲ್ಲಿ ಅಗೇನ್ ಕೇತು ಎಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ, ಸೊ ಲಗ್ನದಲ್ಲಿ D9 ಲಗ್ನ ಬಂದು ಮಿಥುನದಲ್ಲೇ ಕೇತು ಕೂತಿದ್ದಾರೆ. ಸೊ D10 ಅಲ್ಲಿ ಅದು ಸ್ಕಾರ್ಪಿಯೋದಲ್ಲಿದೆ. ಟೋಟಲಿ 7 ಇಯರ್ಸ್ ಡ್ಯಾಮೇಜ್ ಅಂತ ಹೇಳಿದ್ರೆ ಡ್ಯಾಮೇಜ್. ಇಂಥ ಟೈಮಲ್ಲಿ ಮದ್ವೆ ಮಾಡಿರೋದು 2024 ಜುಲೈ ತನಕ ಅವ್ರಿಗೆ ದಶ ಇತ್ತು. ತುಂಬಾನೇ ಪ್ರಾಬ್ಲಮ್ಯಾಟಿಕ್ ಫೇಸ್ ಮಾಡಿದ್ದಾರೆ ಹೆಲ್ತ್ ವೈಸ್. ಸೊ ಹಾಗಾಗಿ ಮೈಂಡ್ ನಿಮ್ಗೆ ಡಿಸ್ಟರ್ಬ್ ಆಯ್ತು ಅಂತ ಹೇಳಿದ್ರೆ ನೀವು ಏನ್ ಮಾಡ್ಲಿಕ್ಕೂ ಆಗಲ್ಲ. ಮೂನ್ ಅದಕ್ಕೆ ಹೇಳೋದು, ಲಗ್ನಾಧಿಪತಿ ಮತ್ತೆ ಸೊ ಈ ಮೂನ್ ಇಬ್ರು ತುಂಬಾನೇ ಸ್ಟ್ರಾಂಗ್ ಆಗಿರ್ಬೇಕು. ಈ ಕಾಂಬಿನೇಷನ್ಸ್ ಅರ್ಥ ಆಯ್ತಲ್ಲ? ಸೊ ಈಗ ಇನ್ನೊಂದಷ್ಟು ಪಾಯಿಂಟ್ಸ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಸೊ ಈಗ ಕಾಂಬಿನೇಷನ್ಸ್ ಇದೆ, ಪ್ರೇತ ಬಾಧೆ ಅಟ್ಯಾಕ್ ಆಗೋ ಕಾಂಬಿನೇಷನ್ಸ್ ಇದೆ. ಸೊ ಇದು ಬಿಟ್ಟು ಇನ್ಯಾವ ಕಾಂಬಿನೇಷನ್ಸ್ ಬರಬಹುದು ಅಂತ ಹೇಳಿದ್ರೆ, 4th ಹೌಸ್ ಅಲ್ಲಿ ಕೇತು ಅಥವಾ 4th ಹೌಸ್ ಅಲ್ಲಿ ಇರುವಂತಹ ಗ್ರಹ ಕೇತು ನಕ್ಷತ್ರದಲ್ಲಿ ಏನಾದ್ರೂ ಕೂತಿದ್ರೆ ಇವ್ರಿಗೂ ಕೂಡ ಅಟ್ಯಾಕ್ ಆಗುವ ಸಾಧ್ಯತೆ ಇರುತ್ತೆ. ಎರಡನೇದು, ಟ್ರಾನ್ಸಿಟ್ ಅಲ್ಲಿ ನಿಮ್ಮ ಜನ್ಮ ಜಾತಕಗಳನ್ನ ನೋಡ್ಕೊಳ್ಳಿ. ಟ್ರಾನ್ಸಿಟ್ ಅಲ್ಲಿ ಶನಿ ಜೊತೆ ರಾಹು ಬಂದ್ರು ಕೂಡ ಆಕ್ಟಿವೇಟ್ ಆಗುತ್ತೆ, ಅಥವಾ ಚಂದ್ರನ ಜೊತೆ ರಾಹು ಬಂದ್ರು ಕೂಡ ಆಕ್ಟಿವೇಟ್ ಆಗುತ್ತೆ, ಅಥವಾ ಸೊ ನಿಮಗೆ ಯಾವ ದಶ ನಡೀತಾ ಇರುತ್ತೆ ಇಲ್ಲಿ ತಗೊಂಡ್ವಲ್ಲ ಕಾಂಬಿನೇಷನ್ ಆ ತರ ಆಕ್ಟಿವೇಟ್ ಆಗುತ್ತೆ. ಅದಾದ ನಂತರ ನಿಮಗೆ ನಡೀತಿರುವಂತಹ ದಶಗಳು ಈ ನಕ್ಷತ್ರಗಳಿದ್ರು ಕೂಡ ನಿಮ್ಗೆ ಅದು ಆಕ್ಟಿವೇಟ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಕ್ರಿಟಿಕಲ್ ಪೀರಿಯಡ್ ಆಗಿರುತ್ತೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಸೊ ನಾವು ಅಲರ್ಟ್ ಆಗಿ ಇರ್ಬೇಕಾಗತ್ತೆ. ಸೊ ಹಾಗಾಗಿ ಪ್ರೇತ ಬಾಧೆ ಕಾಂಬಿನೇಷನ್ಸ್ ನೋಡಿದ್ರಲ್ಲ, ಇನ್ನೊಂದ್ಸರಿ ವಿಡಿಯೋ ಕೇಳಿಸ್ಕೊಳ್ಳಿ, ಇನ್ನೊಂದ್ಸರಿ ನೋಟ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಸೊ ಇದಕ್ಕೆ ರೆಮಿಡೀಸು ಮಗು ಹುಟ್ಟಿದಾಗ 6ರಿಂದ 12 ವರ್ಷಕ್ಕೆ ಮಾಡಿಸ್ಕೊಳ್ಳಿ, ಅಥವಾ ಅವಾಗೆಲ್ಲ ಗೊತ್ತಿಲ್ಲ ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರೆ
ಸೊ ಮದುವೆ ಟೈಮಲ್ಲಿ ಮಾಡಿಸ್ಕೊಳ್ಳಿ. ಈ ಥರ ಏನಾದರೂ ಕಾಂಬಿನೇಷನ್ಸ್ ಇದ್ದರೆ. ಮದುವೆ ಆಗೋಯ್ತು ಅವಾಗೂ ಗೊತ್ತಿಲ್ಲ, ನಿಮಗೆ ಮಗು ಆಗೋ ಮುನ್ನ ಮಾಡಿಸ್ಕೋಬೇಕು. ಯಾಕಂದರೆ ಎನರ್ಜಿ ಕ್ಯಾರಿ ಆಗುತ್ತೆ, ನಿಮಗೆ ಹುಟ್ಟೋ ಸಂತಾನಕ್ಕೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಇವರು ಏನು ಮಾಡಿದ್ದಾರೆ ಗೊತ್ತಾ, ಈ ಜಾತಕನಿಗೆ ಸೊ ಪ್ರತ್ಯಂಗಿರ ಹೋಮ ಮಾಡಿಸಿದ್ದಾರೆ. ಪ್ರತ್ಯಂಗಿರ ಹೋಮ ಮಾಡಿಸೋದು ಪ್ರೇತ ಬಾಧೆಗಲ್ಲ, ಪ್ರೇತ ಬಾಧೆಗೆ ಬೇರೆ ಕಾಂಬಿನೇಷನ್ಸ್ ಇರುತ್ತೆ. ಹಾಗಾಗಿ ಮಾಡಬೇಕು. ಯಾವುದಕ್ಕೆ ಏನು ಮಾಡಿಸ್ಬೇಕು, ಯಾವ ಒಂದು ಹೋಮನ ಅಟೆಂಡ್ ಮಾಡ್ತಾ ಇದ್ದೀರಾ ಅಂತ ನೋಡ್ಕೊಳ್ಳಿ. ಅವ್ರು ಯಾರೋ ಮಾಡಿಸ್ತಾರೆ ಅಂತ ಹೇಳಿ ನೀವು ಮಾಡಲಿಕ್ಕೆ ಹೋಗಬೇಡಿ. ಸೊ ಹಾಗಾಗಿ ಆಲ್ರೆಡಿ ಪ್ರಾಬ್ಲಮ್ಸ್ ತುಂಬಾ ನಡೀತಾ ಇದೆ ಈ ಜಾತಕನಿಗೆ. ಹಾಗಾಗಿ ಇದಿಷ್ಟು. ಈಗ ಪ್ರೇತ ಬಾಧೆ ನಿಮಗೆ ಅರ್ಥ ಆಯಿತು. ಸೊ ಇಲ್ಲಿ ನಾನು ಹೇಳಿದ್ದೀನಿ. ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನೋಡಿ. ಲಗ್ನಾಧಿಪತಿ, ಲಗ್ನ ಲಾಡು ಮತ್ತೆ ಅಷ್ಟಮಾಧಿಪತಿ, ಸೊ ಇವರಿಬ್ರು ಪರಸ್ಪರ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ಬಾರ್ದು, ಪರಿವರ್ತನೆ ಮಾಡ್ಕೊಂಡಿರ್ಬಾರ್ದು ಹೌಸ್ಗಳನ್ನ. ಮತ್ತೆ ಲಗ್ನಾಧಿಪತಿ ಯಾವತ್ತು ಕಂಬಸ್ಟ್ ಆಗಿರ್ಬಾರ್ದು. ಒಂದು ವೇಳೆ D1 ನಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಪರವಾಗಿಲ್ಲ, D9 ಅಲ್ಲಿ ಪ್ರಾಬ್ಲಮ್ ಇರಬಾರ್ದು. ಸೊ ಎಂಡ್ ಆಫ್ ದ ಡೇ ಫ್ರೂಟ್ ನಿಮ್ದು D9. ಕ್ಲಿಯರಾ? ಸೊ ಹಾಗಾಗಿ ಅಂಡ್ ಎರಡನೇದು ನೋಡಿ, ಈ ಚಾರ್ಟು ಅದಕ್ಕೆ ಹೇಳಿದ್ರು ಟ್ರಾನ್ಸಿಟ್ಗಳು ಬಂದಾಗ ಹಾರೋಸ್ಕೋಪ್ ಚೆಕ್ ಮಾಡಿಸ್ಕೊಳ್ಳಿ, ಅಥವಾ ಇಯರ್ಲಿ ಒನ್ಸೋ 2 years ಒನ್ಸೋ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಹಾಗಾಗಿ ಈಗ ಹೇಳಿ, ಸೊ ಈ ಜಾತಕನಿಗೆ ಇಷ್ಟೊಂದು ಪ್ರಾಬ್ಲಮ್ ಫೇಸ್ ಮಾಡಿದಾರಲ್ಲ, ಆಮೇಲೆ ಇವ್ರಿಗೆ ಗುರು ರಾಹು ಕಾಂಬಿನೇಷನ್ ಇರೋದ್ರಿಂದ ಅವ್ರಿಗೆ ಈ ಜ್ಯೋತಿಷ್ಯ ಇದ್ರ ಮೇಲೆಲ್ಲ ಅಷ್ಟು ನಂಬಿಕೆ ಇಲ್ಲ. ಯಾವಾಗ ಅವರು ಪ್ರಾಬ್ಲಮ್ ಬಿದ್ರಲ್ವಾ, ಸೊ ಆಫ್ಟರ್ ಮ್ಯಾರೇಜು ಹೆಲ್ತ್ ಇಶ್ಯೂಸು ಅಥವಾ ಪರ್ಸ್ನಲ್ ಲೈಫ್ ಆಲ್ರೆಡಿ ಡಿಸ್ಟರ್ಬ್ ಆಗಿದೆ. ಸೊ ಹಾಗಾಗಿ ಅವ್ರಿಗೆ ಈಗ ನಂಬಿಕೆ ಬಂದಿದೆ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋ ಹಾಗೆ 40 ವಯಸ್ಸು 39 ವಯಸ್ಸಲ್ಲಿ ಈಗ ಅವ್ರಿಗೆ ರಿಯಲೈಸೇಷನ್ ಆಗಿದೆ. ಕೆಲವೊಂದು ಗ್ರಹಗಳು ಏಜ್ ಆಗ್ತಾ ಆಗ್ತಾ ಕೂಡ ಆಕ್ಟಿವೇಟ್ ಆಗುತ್ತೆ. ಆಮೇಲೆ ಈ ಜಾತಕನಿಗೆ ಮದುವೆ ಅವಶ್ಯಕತೆ ಇಲ್ಲ, ಅಥವಾ ಮದುವೆ ಮಾಡುವ ಅವಶ್ಯಕತೆ ಇರಲಿಲ್ಲ, ಬಟ್ ಕಾರ್ಮಿಕ್ ಮ್ಯಾರೇಜು ಆಗಿದೆ. ಇದು D9. ಈಗ ನಾನು ಬರಿತೀನಲ್ಲ, ಇದು D9. ಯಾಕೆ ಈ ಥರ ಆಲ್ರೆಡಿ ಸೈಕಾಲಜಿಕಲ್ ಇಶ್ಯೂಸ್ ಇರುವಂತಹ ವ್ಯಕ್ತಿಗಳಿಗೆ ಮದುವೆ ಅವಶ್ಯಕತೆ ಇಲ್ಲ, ಅಥವಾ ನೀವು ಮದುವೆ ಮಾಡ್ತೀರಾ ಅಂದರೆ ಫಸ್ಟೇ ಕ್ಲಿಯರ್ ಮಾಡಿ. ಆಮೇಲೆ ಮ್ಯಾಚ್ ಮೇಕಿಂಗ್ಗೆ ಯಾರು ನನ್ನ ಬಳಿ ಕೇಳ್ತೀರಾ, ಲಾಸ್ಟ್ ಮೂಮೆಂಟಲ್ಲಿ ಮಾತ್ರ ಚಾರ್ಟ್ ತೋರಿಸಿ ನನ್ನ ಹತ್ರ, ಸ್ಟಾರ್ಟಿಂಗೇ ತೋರಿಸ್ಬಿಡಿ. ಬಿಕಾಸ್ ಸ್ವಲ್ಪ 60% ಮ್ಯಾಚ್ ಆಗಿಲ್ಲ ಅಂದರೆ ನಾನು ತಗೊಳ್ಳೋದೇ ಇಲ್ಲ. ಆಮೇಲೆ ನೀವು ಗಣಕೂಟ ಬಂದಿದೆ, ಅಲ್ಲಿ ಹೇಳಿದ್ರು ಇಲ್ಲಿ ಹೇಳಿದ್ರು ಆ ಗುರುಗಳು ಹೇಳಿದ್ರು, ಇದನ್ನೆಲ್ಲ ನಾನು ತಗೊಳ್ಳೋದಿಲ್ಲ. ಎಂಡ್ ಆಫ್ ದ ಡೇ ಲೈಫ್ ಇರೋದು ಒಂದು. ಸೊ ಇರೋಷ್ಟು ದಿನ ಹ್ಯಾಪಿಯಾಗಿರಿ. ನವಾಂಶದಲ್ಲಿ ಯಾವ ಲಗ್ನ? ಮಿಥುನ ಲಗ್ನ. ಸಪ್ತಮದಲ್ಲಿ ರಾಹು, ಲಗ್ನದಲ್ಲೇ ಕೇತು. ನೆಕ್ಸ್ಟ್ ಮರ್ಕಿರಿ ಇನ್ ದ ಸೈನ್ ಆಫ್ ಸ್ಕಾರ್ಪಿಯೋ, ರೆಟ್ರೋಗ್ರೇಡ್ ಇದೆ. ಅದಾದ ನಂತರ ಸ್ಯಾಟ್ರನ್ ಇನ್ ದ ಸೈನ್ ಆಫ್ ಪೈಸಿಸ್, ಸನ್ ವೀನಸ್ in own house with the sun. Next, where is the Mars? Okay, Mars, Moon, Jupiter ಇಲ್ಲೇ ಇದ್ದಾರೆ ಎಲ್ಲರೂ. ಸೊ D1 ನಲ್ಲಿ ಲಗ್ನ ಯಾವ್ದು ಬಂದಿತ್ತು? ಟಾರಸ್ ಲಗ್ನ. ಸೊ ಇಲ್ಲಿ ಬಂದು ಮಿಥುನ ಲಗ್ನ. ಲಗ್ನಾಧಿಪತಿ D9 ಅಲ್ಲೇ ಲಗ್ನದಲ್ಲೇ ಕೇತು ಕೂತಿದ್ದಾರೆ. ಸೊ ನಾನು ಲಾಸ್ಟ್ ಟೈಮು ಹೇಳಿದ್ದೀನಿ ನಿಮಗೆ, ಲಗ್ನದಲ್ಲಿ D9 ಅಲ್ಲಿ ಕೇತು ಕೂತ್ಕೊಂಡ್ರೆ ಹೊಡೆದಾಟ, ಬಡದಾಟ ಅಥವಾ ಮಾತುಗಳು ಜೋರು ಇವೆಲ್ಲ ಹೆವಿ ಇರುತ್ತೆ. ಅಗೇನ್ ದ ಡೆಸ್ಪಾಸಿಟರ್ ಹೋಗಿ ಎಲ್ಲಿ ಕೂತಿದ್ದಾರೆ? ಸ್ಕಾರ್ಪಿಯೋದಲ್ಲಿ. ಅದರ ಅರ್ಥ ಸೊ ಮ್ಯಾರೇಜ್ಗೆ ಇದು ಯೋಗಕರ ಅಲ್ಲ. ಮ್ಯಾರೇಜ್ ಆದ ತಕ್ಷಣ ಪ್ರಾಬ್ಲಮ್ಸ್ ಆಗುತ್ತೆ. ಮ್ಯಾರೇಜ್ ಇದಕ್ಕೆ ಅಥವಾ ಈ ಜಾತಕನಿಗೆ ಮ್ಯಾರೇಜ್ ಅವಶ್ಯಕತೆ ಇಲ್ಲ. ಬರೀ ಶುಕ್ರನ ಒಂದೇ ನೋಡಬೇಡಿ. D9 ಅಲ್ಲಿ ಶುಕ್ರ ಸ್ವಂತ ಮನೆ, 12ನೇ ಮನೆ ಉಚ್ಚ, ಈ ಥರ ಎಲ್ಲ ಥಿಯರಿ ಥರ ಇಟ್ಕೊಂಡ್ರೆ ಡೆಫಿನೆಟ್ಲಿ ನಾವು ಸಕ್ಸಸ್ ಆಗಲಿಕ್ಕೆ ಆಗಲ್ಲ. ಪ್ರಾಕ್ಟಿಕಲ್ ಆಗಿ ನೀವು ತಿಳ್ಕೊಬೇಕಾಗುತ್ತೆ. ಜಾತಕದಲ್ಲಿ ಗುರು, ಶನಿ, ಶುಕ್ರ ಯಾರಿಗೆ ಚೆನ್ನಾಗಿರುತ್ತೋ, ಶುಕ್ರ ರೆಮಿಡೀಸ್ಗೆ ಕಾರಕ. ಶುಕ್ರ ಚೆನ್ನಾಗಿಲ್ಲ ಅಂದರೆ ಅವರು ರೆಮಿಡೀಸ್ ನಿಮಗೆ ಕೊಡಲ್ಲ. ಬರೀ ಈ ಥರ ಥಿಯರಿ, ಬುಧಗಿದೆ ಇದ್ರೆ ಬರೀ ಥಿಯರಿ ಹೇಳಿ ಕಳಿಸ್ತಾರೆ. ಸಪ್ತಮಾಧಿಪತಿ, ಈಗ ಅವರು D1 ಅಲ್ಲಿ ಏನು ನೀವು ಆಗಲೇ ನೋಡಿರ್ತೀರ ಸ್ಕ್ರೀನು, D1 ಅಲ್ಲಿ ಸಪ್ತಮಾಧಿಪತಿ ಎಲ್ಲಿದ್ದಾರೆ? ವೆಲ್ ಪ್ಲೇಸ್ ಅಲ್ಲಿ ಇದ್ದಾರೆ. ಮತ್ತೆ ಯಾಕೆ ಮದುವೆ ಡಿಲೇ ಆಯ್ತು ಅಲ್ವಾ? ಬಿಕಾಸ್ ಅದು ಕಾರ್ಮಿಕ್ ಮನೆ. ಸೊ ಇವ್ರದ್ದು ಮದುವೆ ಕಾರ್ಮಿಕ್ ಆಗಿದೆ. ಇದನ್ನೆಲ್ಲ ಹೇಳಿದ್ರೆ ಇವ್ರು ಕೇಳೋ ಪರಿಸ್ಥಿತಿ ಇಲ್ಲ, ಬಿಕಾಸ್ ಸೈಕಾಲಜಿ ಇಶ್ಯೂಸ್ ಇರೋದ್ರಿಂದ. ಅವ್ರದ್ದೇ ಹೇಳ್ತಾರೆ, ನನ್ಗೆ ಯಾರೋ ಮಾಟ ಮಂತ ಮಾಡಿಸ್ಬಿಟ್ರು ಅಥವಾ ಈ ಥರ ಆ ಥರ. ನೋ, ದಟ್ ಈಸ್ ಥಿಯರಿ. ಪ್ರಾಕ್ಟಿಕಲ್ ಏನು? ದಿಸ್ ಈಸ್ ಯುವರ್ ಚಾರ್ಟ್, ದಿಸ್ ಈಸ್ ಯುವರ್ ಫ್ರೂಟ್. ಸೊ ಹಾಗಾಗಿ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. D1 ಅಲ್ಲಿ ಸಪ್ತಮಾಧಿಪತಿ ಎಲ್ಲಿ ಕೂತಿದ್ದಾರೆ? D1 ಅಲ್ಲಿ 3ನೇ ಮನೆ ಅಧಿಪತಿ ಜೊತೆ ಚಂದ್ರನ ಜೊತೆ ಕುಜ, ಈ ಕಡೆಯಿಂದ ಶನಿ ಬೇರೆ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಮತ್ತೆ ಇವ್ರಿಗೆ ಸಪ್ತಮದಲ್ಲೇ ಶನಿ ಇರೋದು, ಸ್ಕಾರ್ಪಿಯೋ ಇರೋದ್ರಿಂದ ಇವರೇ ಲೇಟಾಗಿ ಮದುವೆ ಆಗಿರೋದ್ರಿಂದ ಇವ್ರಿಗೆ ಮದುವೆ ಆಗೋರು ಸಿಗೋದು ಲೇಟೇನೆ.
ಸೊ ಅದ್ ಬಿಟ್ಟು ನನಗೆ ಫೇರ್ ಆಗಿರ್ಬೇಕು. ಇದು ಹೇಳ್ತಾ ಇದ್ದೀನಲ್ವಾ, ಮದ್ವೆ ಅಂದ್ರೇನೆ ಸ್ಯಾಕ್ರಿಫೈಸ್. ನೀವು ಮದ್ವೆಗೆ ರೆಡಿ ಇದ್ರೆ ಸ್ಯಾಕ್ರಿಫೈಸ್ಗೆ ಮದ್ವೆ ಆಗಿ, ಇಲ್ಲಾಂದ್ರೆ ಮದ್ವೆ ಆಗೋ ಅವಶ್ಯಕತೆ ಇಲ್ಲ. ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡಿ. ಸೊ ಹಾಗಾಗಿ ಸೊ ಗಂಡ ಅಂತ ಪಾಯಿಂಟ್ ಆಯ್ತು, ನಕ್ಷತ್ರಗಳಾಯ್ತು, ಶನಿ ರಾಹು ಕಾಂಬಿನೇಷನ್ಸ್ ಆಯ್ತು. ಇದು ಮೇಜರ್. ಓಕೆ, ಈಗ ಅಸಲಿ ವಿಚಾರಕ್ಕೆ ಬರ್ತೀನಿ ಬನ್ನಿ. ಚಂದ್ರಕೇತು ಯಾರಿಗೆ ಇರುತ್ತೋ, ಸೊ ಮೂನ್ ಕೇತು ಕಾಂಬಿನೇಷನ್ ಯಾರಿಗೆ ಇರುತ್ತೋ, ಸೊ ಇವ್ರ ಹತ್ರ ತುಂಬಾನೇ ಕಷ್ಟ ಅಂತ ಹೇಳಿದ್ರೆ ಇವ್ರನ್ನ ಹ್ಯಾಂಡಲ್ ಮಾಡೋದು. ಲಗ್ನದಲ್ಲಿ ಕೇತು, ಲಗ್ನದಲ್ಲಿ ಚಂದ್ರ, ಲಗ್ನದಲ್ಲಿ ರಾಹು, ಲಗ್ನದಲ್ಲಿ ಶನಿ. ಸೊ ಇವ್ರಿದ್ದಾಗ ಸ್ವಲ್ಪ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಓವರ್ ಥಿಂಕಿಂಗ್, ಸೈಕಾಲಜಿ ಇಶ್ಯೂಸು ಜಾಸ್ತಿ ಆಗುತ್ತೆ. ಮರ್ಕರಿ ಇದ್ರೂ ಕೂಡ ಅದು ಅಟ್ಯಾಕ್ ಆಗುತ್ತೆ. ಹಾಗಾಗಿ ನಾವು ನೋಡ್ಕೋಬೇಕಾಗುತ್ತೆ. ಸೊ ಯಾರೋ ಕೇಳಿದ್ರಿ ವೀಕ್ಷಕರು, ಪ್ರೇತಬಾಧೆ ಕಾಂಬಿನೇಷನ್ಸ್ ಹೇಳಿ ಅಂತ ಹೇಳಿ. ಹಾಗಾಗಿ 4 ಜನಕ್ಕೆ ಯೂಸ್ ಆಗುವಂತ ವಿಡಿಯೋ ಮಾಡಬೇಕು. ಬರೀ ನಿಮ್ದು ಒಬ್ಬರದ್ದು ಚಾಟ್ ನೋಡ್ಕೊಂಡ್ಬಿಟ್ಟು ಕಾಂಬಿನೇಷನ್ಸ್ ಹಾಕ್ಬೇಡಿ. ನನಗೆ ಗ್ರಹ ಇಲ್ಲಿದೆ, ದಶ ಇಲ್ಲಿದೆ, ಹಂಗಿರೋರು ಕನ್ಸಲ್ಟೆನ್ಸಿ ತಗೊಳ್ಳಿ. ಕನ್ಸಲ್ಟೆನ್ಸಿ ಯಾರು ತಗೊಳ್ಳೋಕೆ ಶಕ್ತಿ ಇಲ್ವೋ ಅವ್ರು ಅಟ್ಲೀಸ್ಟ್ ವಿಡಿಯೋ ನೋಡಿ ನಾಲೆಡ್ಜ್ ತಗೋತಾರೆ. ಬರೀ ಮದ್ವೆಗೆ ಜಸ್ಟ್ ಗಣಕೂಟ ಹೇಳಿ ಅಂದ್ರೆ ಇದೆಲ್ಲ ಯಾರು ಕೇಳಲ್ಲ. ಈ ಜಾತಕ ತೋರ್ಸೋವಾಗ ಗಣಕೂಟ ಚೆನ್ನಾಗಿ ಬಂದಿದೆ ಅಂತ ಮದ್ವೆ ಮಾಡಿದ್ದಾರೆ, ಈಗ ಡಿವೋರ್ಸ್ಗೆ ಹೋಗಿ ನಿಂತಿದೆ. ಸೊ ಅದಕ್ಕೆ ಹೇಳೋದು, ಸ್ವಲ್ಪ ನೋಡ್ಕೋಬೇಕು. ಈ ಯಂಗ್ಸ್ಟರ್ಸ್ ಅಷ್ಟೇನೆ, ಮದ್ವೆ ಆಗೋವಾಗ ಅವ್ರಿಗೆ ಜಾತಕ ಇದೆಲ್ಲ ಇಂಟ್ರೆಸ್ಟ್ ಇರಲ್ಲ. ಮದ್ವೆ ಆಗಿ ಬ್ರೇಕಪ್ಸ್ ಈ ತರ ಎಲ್ಲ ಆಗುತ್ತೆ, ಡಿವೋರ್ಸ್ ಆಗ ಗೊತ್ತಿರ್ಲಿಲ್ಲ ಅಥವಾ ಆಗ ಬಂದಿತ್ತು ಜಾತಕ, ಇವೆಲ್ಲ ಎಕ್ಸ್ಕ್ಯೂಸಸ್. ಎಂಡ್ ಆಫ್ ದ ಡೇ ಕಾರ್ಮಿಕ್ ಅದೆಲ್ಲ ಬರೋದಿಲ್ಲ. ರೆಮಿಡೀಸ್ ಮಾಡಿದಾಗ ಪ್ರಭಾವ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಮರವಿನ ಕಾಯಿಲೆ, ಆಲ್ಝಮರ್ಯ ಸಮಥಿಂಗ್ ಏನೋ ಹೇಳ್ತಾರೆ ನೋಡಿ, ಡಾಕ್ಟರ್ಸ್ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಗುರು ಸ್ಟ್ರಾಂಗ್ ಆಗಿಲ್ಲ ಅಂತ ಹೇಳಿದ್ರೆ, ಗುರು ಅಫೆಕ್ಟ್ ಆಗಿದ್ರೆ ಡೆಫಿನೆಟ್ಲಿ ಕಷ್ಟ. D1 ಅಲ್ಲಿ ಗುರು ರಾಹು ಜೊತೆ ಕನೆಕ್ಟ್ ಆಗಿದೆ, ಮತ್ತೆ D9 ಅಲ್ಲಿ ಅದು ವರ್ಗೋ ನವಾಂಶದಲ್ಲಿದೆ. ಸೊ ಹಾಗಾಗಿ ಹ್ಯೂಜ್ ಕಾರ್ಮಿಕ್ ಕನೆಕ್ಷನ್ಸ್ ಇರುತ್ತೆ. ನಾಟ್ ಈಸಿ. ವಾಟ್ ಈಸ್ ವರ್ಗೋ? ಸೊ ವರ್ಗೋನ ರಿಸರ್ಚ್ ಮಾಡಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದಿಷ್ಟು ವಿಡಿಯೋ ಹೇಳ್ಬೇಕಿತ್ತು ಈ ವಿಡಿಯೋದಲ್ಲಿ. ಹಾಗೆ ಇನ್ನೊಂದು ವಿಷಯ ಹೇಳ್ಬೇಕು ನಿಮ್ಗೆ. ಈಗ ಕೇತು ದಶ ನಡೀತಾ ಇದೆ ಅಂತ ಕೇತು ಉಂಗುರ ಹಾಕ್ಸೋದು, ಶುಕ್ರ ದಶ ನಡೀತಾ ಇದೆ ಅಂತ ಶುಕ್ರನ ಉಂಗುರ ಹಾಕ್ಸೋದು, ಬುಧ ದಶ ನಡೀತಾ ಇದೆ ಬಿಸ್ನೆಸ್ ಚೆನ್ನಾಗಾಗ್ಬೇಕು ಅಂತ ಪಚ್ಚೆನ ಹಾಕ್ಸೋದು, ಇವೆಲ್ಲ ಪ್ರಾಬ್ಲಮ್ಯಾಟಿಕ್ ಮಾಡುತ್ತೆ. ಇದಕ್ಕೋಸ್ಕರನೇ ಸೊ ಈ ತರ ಬರೀ ಇವರು ಕೂಡ ಉಂಗುರ ಹಾಕಿದಾರೆ, ಈಗ ತೆಗ್ಸಿದೀವಿ. ಏನಾಗುತ್ತೆ ಗೊತ್ತಾ, ದಯವಿಟ್ಟು D9 ನೋಡಿ ಡಿಸಿಷನ್ ತಗೊಳ್ಳಿ. ಇಲ್ಲ ಅಂದ್ರೆ ತಿಳ್ಕೊಂಡು ತಗೊಳ್ಳಿ. ಆಲ್ರೆಡಿ ಫೇಸ್ ಮಾಡ್ತಾ ಇದ್ರೆ ಸೊ ನೀವು ಅರ್ಥ ಮಾಡ್ಕೋಬೇಕು. ಹಾಗಾಗಿ 2ನೇ ತಾರೀಕು ಅಂತ ಹೇಳಿದ್ರೆ ನಿಮ್ಗೆ ಮೇ 2ನೇ ತಾರೀಕು. ಸೊ ಸ್ಟೋನ್ಸ್ ಬಗ್ಗೆನೇ 2 ಅವರ್ಸ್ 3 ಅವರ್ಸ್ ಕ್ಲಾಸ್ ಇರುತ್ತೆ. ಅದರಲ್ಲಿ ನೀಟಾಗಿ ಯಾರ್ಯಾರು ಯಾವಾಗ ಯಾವ ಸ್ಟೋನ್ ಹಾಕಬೇಕು, ರಿಮೂವ್ ಮಾಡಬೇಕು, ಯಾವ ಟೈಮಲ್ಲಿ ಹಾಕಬೇಕು, ಕಂಪ್ಲೀಟ್ ಸ್ಟೋನ್ ಬಗ್ಗೆ ಮಾಹಿತಿ. ನೀವು ಅಸ್ಟ್ರಾಲಜರ್ ಆದ್ರೂ ಆಗಿರಿ ಅಥವಾ ನೀವು ಆಲ್ರೆಡಿ ಸ್ಟೋನ್ಸ್ನ ಹಾಕೊಂಡಿರಿ, ಸೊ ಲಕ್ಷಾಂತರ ರೂಪಾಯಿ ಆದ್ರೂ ಕೊಟ್ಟಿರಿ, 1000 ರೂಪಾಯಿ ಆದ್ರೂ ಕೊಟ್ಟಿರಿ, ಬಟ್ ಜ್ಞಾನ, ನಾಲೆಡ್ಜ್ ಏನ್ ನಿಮಗೆ ಸಿಗುತ್ತೋ ಅದು ಮುಖ್ಯ. ಸೊ ಯಾರಾದ್ರೂ ಈ ವಿಡಿಯೋ ನೋಡ್ತಿದ್ರೆ ಕ್ಲಾಸ್ಗೆ ಇಂಟ್ರೆಸ್ಟ್ ಇದ್ರೆ 2.5 ಅವರ್ಸ್ ಮಿನಿಮಮ್ ಕ್ಲಾಸ್ ಇರುತ್ತೆ, ಅದು ಮ್ಯಾಕ್ಸಿಮಮ್ ಕೂಡ ಹೋಗುತ್ತೆ. ಸೊ ಆನ್ಲೈನ್ ಝೂಮ್ ಕ್ಲಾಸಸ್ ಇರುತ್ತೆ, ಓನ್ಲಿ 1 ಡೇ ಕ್ಲಾಸ್. ಸೊ ನೈಟ್ 8ರಿಂದ 10:30 11 ಗಂಟೆವರೆಗೂ ಇರುತ್ತೆ. ಸೊ ಹಾಗಾಗಿ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ. ಈಗ ಕೇತು ದಶ ನಡೀತಿದೆ ಅಂತ ಹೇಳಿ ಸೊ ವೈಡೂರ್ಯ ಹಾಕೋದು, ಅಥವಾ ಗುರು ದಶ ನಡೀತಾ ಇದೆ ಅಂತ ಎಲ್ಲೋ ಸಫೇರ್ ಹಾಕೋದು. ಹಾಗಾಗಿ ಏನಕ್ಕೆ ನಾನು ಇಷ್ಟು ಪ್ರೆಸ್ ಮಾಡಿ ಈ ಕ್ಲಾಸ್ ತಗೊಳ್ಳೇಬೇಕು ಅಥವಾ ಇನ್ಫಾರ್ಮ್ ಕೊಡ್ಲೇಬೇಕು ಅಂತಿದ್ದೀನಿ ಅಂದ್ರೆ, ನೆಕ್ಸ್ಟ್ ವಿಡಿಯೋ ನಿಮ್ಗೆ ಗುರು ಗ್ರಹದ ಬರುತ್ತೆ. ಸೊ ಗುರು ಉಚ್ಚ ಆಗ್ತಾ ಇದಾರಲ್ವಾ ಕರ್ಕಾಟಕ ರಾಶಿಯಲ್ಲಿ, ನೆಕ್ಸ್ಟ್ ಡೇನೆ ಕೇತು ಇದೆ. ಅದಕ್ಕೇನೆ ಹೇಳಿದ್ದು. ಸೊ ಯಾವಾಗ ನಾವು ರಿಂಗ್ಗಳನ್ನ ರಿಮೂವ್ ಮಾಡಬೇಕು, ಯಾವಾಗ ಹಾಕೋಬೇಕು ಅಂತ ಹೇಳಿ. ಸೊ ಹಾಗೆ ನಿಮ್ಗೆ ಗುರು ಪುಷ್ಯಾಮೃತ ಯೋಗ ಮೇ 21ನೇ ತಾರೀಕು ಮೋಸ್ಟ್ ಬ್ಯೂಟಿಫುಲ್ ಯೋಗ ಇರೋದ್ರಿಂದ, ಸೊ ಇಲ್ಲಿ ನಾನು ನಿಮ್ಗೆ ಗೈಡೆನ್ಸ್ ಕೊಟ್ಟಾಗ ಅಲ್ಲಿ ನೀವು ಕ್ಲೆನ್ಸ್ ಮಾಡ್ಕೊಂಡು ಟ್ರ್ಯಾಕ್ ಮಾಡ್ಕೋತೀರಾ. ಹಾಗಾಗಿ ಸೊ ಬಿಫೋರೇ ಇನ್ಫಾರ್ಮ್ ಮಾಡ್ಲಿಕ್ಕೇನೆ ಒಂದು ಕ್ಲಾಸ್ ಅಟೆಂಡ್ ಮಾಡ್ತಾ ಇರೋದು. ಇಲ್ಲಿವರೆಗೂ ನಿಮ್ಗೆ ಗೊತ್ತಿಲ್ಲದೆ ಇರುವಂತಹ ಎಷ್ಟೋ ವಿಚಾರ ಅಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ನನ್ಗೆ ಇಲ್ಲಿನೂ ಗೊತ್ತಿಲ್ಲ ಅಂತ ಅಂದ್ಕೊಂಡು ಜಾಯ್ನ್ ಆಗಿ ನಿಮ್ಗೆ ಅವಾಗ ಸಿಗುತ್ತೆ. ಎಲ್ಲ ಗೊತ್ತು ಅನ್ಕೊಂಡ್ರೆ ಸಿಗಲ್ಲ. ಸೊ ಇದಿಷ್ಟು ವಿಚಾರಗಳು. ಸೊ ಕ್ಲಾಸ್ಗೆ ಇಂಟ್ರೆಸ್ಟ್ ಇರೋರು ಖಂಡಿತ ಗ್ರೂಪ್ಗೆ ಜಾಯ್ನ್ ಆಗಬಹುದು. ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.